ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಕಲಬುರಗಿ ಹಾಗೂ ಪ್ರಾದೇಶಿಕ ಅರಣ್ಯ ವಿಭಾಗ ಕಲಬುರಗಿ ಇವರ ಸಹಯೋಗದಲ್ಲಿ ಚಿಂಚೋಳಿ ತಾಲೂಕಿನ ಚಂದ್ರಂಪಳ್ಳಿ ಪ್ರಕೃತಿ ಶಿಬಿರದಲ್ಲಿ ಪರಿಸರ ಪ್ರವಾಸೋದ್ಯಮ ಉದ್ಘಾಟನಾ ಸಮಾರಂಭದಲ್ಲಿ ಸಫಾರಿ ಜೀಪ್ ಹಾಗೂ ಜಲಾಶಯದಲ್ಲಿ ಬೋಟಿಂಗ್ ಸೇವೆಗಳಿಗೆ ಹಾಗೂ ಪೋಲಪ್ಪಳ್ಳಿ ಗ್ರಾಮದ ಸಾಲು ಮರದ ತಿಮ್ಮಕ್ಕನ ವೃಕ್ಷ ಉದ್ಯಾನವನಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಉದ್ಘಾಟಿಸಿದ್ದರು. ನಂತರ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆ ಇತಿಹಾಸ, ಆಹಾರ, ಸಂಸ್ಕೃತಿ, ಕಲೆ ಮತ್ತು ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿದ್ದು, ಈ ತಾಣಗಳನ್ನು ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಲು ಸರ್ಕಾರದಿಂದ ಅಗತ್ಯ ಸಹಕಾರ ನೀಡಲಾಗುವುದು. ಜಿಲ್ಲೆಯ ಪ್ರವಾಸಿ ತಾಣಗಳ ನೀಲಿನಕ್ಷೆ ಸಿದ್ಧವಾದ ನಂತರ ಅವುಗಳಿಗೆ ಅಭಿವೃದ್ಧಿಗೆ ಅನುದಾನ ನೀಡಲಾಗುವುದು. ಚಿಂಚೋಳಿ ತಾಲೂಕಾ ಪ್ರಕೃತಿ ಆಶೀರ್ವಾದ ಪಡೆದ ಪ್ರದೇಶವಾಗಿದ್ದು, ಚಂದ್ರಂಪಳ್ಳಿ ಜಲಾಶಯ ಸೇರಿದಂತೆ ಜಿಲ್ಲೆಯ ಸುಮಾರು 8 ರಿಂದ 10 ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವ ಕುರಿತು ಪ್ರವಾಸೋದ್ಯಮ ಸಚಿವರೊಂದಿಗೆ ಚರ್ಚೆ ನಡೆಸಲಾಗುವುದು. ಚಂದ್ರಂಪಳ್ಳಿ ಜಲಾಶಯ ಮುಂದಿನ 1.5 ವರ್ಷಗಳಲ್ಲಿ ನೀಲಿನಕ್ಷೆ ತಯಾರಿಸಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ಹೇಳಿದರು. ಚಂದ್ರಂಪಳ್ಳಿ ಜಲಾಶಯಕ್ಕೆ ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರ ಹೆಸರನ್ನು ನಾಮಕರಣ ಮಾಡುವ ಪ್ರಸ್ತಾಪವನ್ನು ಚರ್ಚಿಸಲಾಗುವುದು. ಈ ವೇಳೆ ಪ್ರಾದೇಶಿಕ ಅರಣ್ಯ ವಿಭಾಗ ಕಲಬುರಗಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸುಮಿತ್ ಕುಮಾರ್ ಪಾಟೀಲ್ ಮಾತನಾಡಿ, ಚಂದ್ರಂಪಳ್ಳಿ ಜಲಾಶಯದಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳನ್ನು ಆರಂಭಿಸಲಾಗಿದ್ದು, ಪ್ರವಾಸಿಗರಿಗೆ ಆನ್ಲೈನ್ ಬುಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆನ್ಲೈನ್ ಮೂಲಕ ಸಫಾರಿ, ಟ್ರ್ಯಾಕಿಂಗ್ ಹಾಗೂ ಬೋಟಿಂಗ್ ಸೇವೆಗಳನ್ನು ಪಡೆಯಬಹುದು ಎಂದು ತಿಳಿಸಿದ್ದರು. ಜಲಾಶಯದಲ್ಲಿ ಬೋಟಿಂಗ್ ಸೇವೆಗಾಗಿ 15 ಜನರಿಗೆ ಗೋವಾದಲ್ಲಿ ವಿಶೇಷ ತರಬೇತಿ ನೀಡಿ ಲೈಸೆನ್ಸ್ ನೀಡಲಾಗಿದೆ. ಬೋಟುಗಳಿಗೆ ವಿಮೆ ಮಾಡಲಾಗಿದ್ದು, ಪ್ರವಾಸಿಗರ ಸುರಕ್ಷತೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಬೋಟಿಂಗಿಗೆ 175 ಹಾಗೂ ಸಫಾರಿಗೆ 450 ರೂಪಾಯಿ ದರ ನಿಗದಿ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕ ಜಗದೇವ್ ಗುತ್ತೇದಾರ್, ಕೆಕೆಆರ್ಟಿಸಿ ಅಧ್ಯಕ್ಷ ಅರುಣ್ ಕುಮಾರ್ ಪಾಟೀಲ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನಂ, ಕಲಬುರಗಿ ವಲಯದ ಅರಣ್ಯ ಸಂರಕ್ಷಣಾಧಿಕಾರಿ ಸುನಿಲ್ ಪನವಾರ್, ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ, ಎಸ್ಪಿ ಅಡ್ಡೂರು ಶ್ರೀನಿವಾಸುಲು, ಜಂಟಿ ಕೃಷಿ ನಿರ್ದೇಶಕ ಸಮದ್ ಪಟೇಲ್, ಜಂಟಿ ತೋಟಗಾರಿಕೆ ನಿರ್ದೇಶಕ ಸಂತೋಷ್ ಇನಾಮದಾರ್, ವಲಯ ಅರಣ್ಯಾಧಿಕಾರಿ ಸಂಜೀವ್ ಕುಮಾರ್ ಚೌಹಾಣ್, ಮುಖಂಡರಾದ ಸುಭಾಷ್ ರಾಥೋಡ್, ಕೈಲಾಸನಾಥ್ ಪಾಟೀಲ್, ದೀಪಕ್ ನಾಗ್ ಪುಣ್ಯಶೆಟ್ಟಿ ಸೇರಿದಂತೆ ಅರಣ್ಯ ಇಲಾಖೆಯ ಇತರ ಅಧಿಕಾರಿಗಳು ಇದ್ದರು. ವೀರೇಂದ್ರ ಪಾಟೀಲ್ ಅವರು ಅತಿ ಮೆಚ್ಚಿನ ಪ್ರವಾಸ ತಾಣ ಸರ್. ಅಲ್ಕೋ ಡ್ಯಾಮ್ ಸರ್. ಅದಕ್ಕೆ ಸಾಕಷ್ಟು ಸ್ವಲ್ಪ ಸರ್, ಚಂದ್ರಂಪಳ್ಳಿ ಮತ್ತು ನಾಗರ ಜಲಾಶಯ ಬಹಳಷ್ಟು ನೀರಿದೆ ಸರ್. ಆದರೆ ರೈತರು ಹೊಲಗಳಿಗೆ ಮುಡ್ತಾ ಇಲ್ಲ. ಅನೇಕ ಕೆನಾಲ್ಗಳು ವಸ್ತು ದುರಸ್ತಿ ಇದೆ ಮತ್ತು ವಸ್ತು ಒಳ ಉಳಿವುಗಳು ಇಲ್ಲಿ ಪ್ರಕೃತಿ ಸಾಕಷ್ಟು ಆಶೀರ್ವಾದ ಈ ಭಾಗದಲ್ಲಿ. ಆದರೆ ಇರೋ ಒಂದು ಕಡೆ ಜನರಿಗೆ ಸಿಗಬೇಕಾಗಿರುವಂಥದ್ದು ಏನು ನೀರಾವರಿ ಕಾರ್ಯಕ್ರಮ, ಗೋರ್ಮಲಮಾರಿ ಇರ್ಬೋದು, ಬೆಣ್ಣೆ ತೋರ ಇರ್ಬೋದು, ಸರಿಯಾಗಿ ಆಗಿರಲಿಲ್ಲ. ಈಗ ನಾವು ಚಿತ್ತಾಪುರ್ಗೆ ಚಿತ್ತಾಪುರ್ ಬರೋದಕ್ಕಿಂತ ಮುಂಚೆ ಎಷ್ಟು ಸರಿ ಹಾಕಿರ್ತಾರೆ, ಎಷ್ಟು ಸರಿ ಹಾಕಿರ್ಬೇಕು. ನಾನು ಬಂದ ತೇಲಿಂಡಿ ಹೋಗಿದ್ದೆ ಬೆಳೆ ತೋರೋದು. ಸೊ ಅದರಿಂದ ಅದಕ್ಕೂ ನಾವು ಬದಲಾಗಿದ್ದೇವೆ. ಅದಕ್ಕೂ ಕೂಡ ಈಗಾಗಲೇ ಹೆಸರಿಗೆ ನಾವು ಮೀಟಿಂಗ್ ಮಾಡಿದ್ದೇವೆ. ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಬಂದು ವೀಕ್ಷಣೆ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಮುಂದಿನ ಸರಿ ಅವರಿಗೂ ಕರ್ಕೊಂಡು ಬಂದು ಇಲ್ಲೇ ಒಂದು ಪ್ರೆಸೆಂಟೇಷನ್ ಮಾಡಿಸ್ತಾನೆ. ನಮ್ಮ ಐನಾಪುರ ಎತ್ತ ನೀರಾವರಿ ಒಂದು ಪ್ರಾರಂಭ ಮಾಡೋದು ಬಾಕಿ ಉಳಿದಿದೆ ಸರ್. ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ, ಎಲ್ಲ ಆಗಿದೆ ಸರ್. ಎಲ್ಲರೂ ಕೂಡ ನಮ್ಮ ಬೆಂಗಳೂರು ನೀರು ಹಾಗೆ ಒಂದು ಮೀಟಿಂಗ್ ಮಾಡಿದ್ದೀವಿ. ಮಹಾರಾಷ್ಟ್ರದ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಂ ಸರ್. ಅದು ಒಂದು ಕಾನೂನು ತೊಡಕುಗಳನ್ನು ಸರಿಪಡಿಸಲಿಕ್ಕೆ ಕೂಡ ಮನೆಗೆ ಇದು ನೀರಾವರಿ ಸಚಿವರ ಟೈಮ್ ಹೇಳಿದ್ದೀವಿ. ನಾವು ಪಾಟೀಲ್ ಅವರು, ಬಿ ಆರ್ ಪಾಟೀಲ್ ಅವರು, ಶರಣ್ ಪ್ರಕಾಶ್ ಅವರು ಎಲ್ಲರೂ ಕೂಡ ಹೇಳಿದ್ದೀವಿ.